want to speak today on ಇವತ್ತು ನಾನು ಯಾವುದರ ಬಗ್ಗೆ ಮಾತನಾಡ್ತೀನಪ್ಪ ಅಂದರೆ the importance of building fellowship, ಅನ್ಯೋನ್ಯತೆಯನ್ನ ಬೆಳೆಸಿಕೊಳ್ಳುವುದರ ಪ್ರಾಮುಖ್ಯತೆ ಕುರಿತು. because I fear that ಯಾಕಂದ್ರೆ ನನಗೆ ಭಯ ಇದೆ, a number of brothers and sisters who are coming here regularly, ಅನೇಕ ಸಹೋದರ ಮತ್ತು ಸಹೋದರಿಯರು ಇಲ್ಲಿ ನಿರಂತರವಾಗಿ ಬರ್ತಾ ಇದ್ದಾರೆ. come I think only to listen to the messages or sing the songs. ಇಲ್ಲಿ ಕೇವಲ ಸಂದೇಶವನ್ನ ಕೇಳಿಸಿಕೊಳ್ಳಲು ಅಥವಾ ಹಾಡನ್ನ ಹಾಡಲು ಬರುತ್ತಿರಬಹುದು. But if you ask yourself how much you have built fellowship, ಆದರೆ ನಿಮಗೆ ನೀವು ಕೇಳಿಕೊಳ್ಳೋದಾದ್ರೆ ಎಷ್ಟು ಅನ್ಯೋನ್ಯತೆಯನ್ನ ಇಲ್ಲಿ ಬೆಳೆಸಿಕೊಂಡಿದ್ದೀರಿ ಎಂಬುದಾಗಿ, with others, answer that question honestly. ಇತರರೊಟ್ಟಿಗೆ ಎಷ್ಟು ಅನ್ಯೋನ್ಯತೆಯನ್ನ ಕಟ್ಟಿಕೊಂಡಿದ್ದೀರಿ ಎಂಬುದಾಗಿ ನಿಮಗೆ ನೀವೇ ಪ್ರಾಮಾಣಿಕವಾಗಿ ಉತ್ತರಿಸಿಕೊಳ್ಳಿರಿ. You may discover that very little. ಆಗ ನೀವು ಗ್ರಹಿಸಿಕೊಳ್ಳಬಹುದು ಬಹಳ ಸ್ವಲ್ಪವಾಗಿ ಎಂಬುದಾಗಿ. And when something is very little in our life, ಯಾವಾಗ ನಮ್ಮ ಜೀವಿತದಲ್ಲಿ ಏನಾದರೂ ಒಂದು ಸ್ವಲ್ಪವಾಗಿ ಇರುವಾಗ, it's because we don't value it enough. ಯಾಕಂದ್ರೆ ನಾವು ಅದನ್ನ ಅಷ್ಟು ಮೌಲ್ಯವೆಂದು ಎಣಿಸಿರೋದಿಲ್ಲ. Anything we value, we will pursue and seek to acquire. ನಾವು ಯಾವುದನ್ನಾದರೂ ಮೌಲ್ಯ ಅಂತ ಎಣಿಸುವಾಗ ಅದನ್ನು ಹುಡುಕ್ತೀವಿ ಮತ್ತು ನಮ್ಮದಾಗಿ ಮಾಡ್ಕೊಳ್ತೀವಿ. We look eagerly for a house to live in or rent. ನಾವು ಒಂದು ಬಾಡಿಗೆಗೆ ಮನೆಯಲ್ಲಿ ನೆಲೆಸಲು ಹುಡುಕ್ತಾ ಇರ್ತೀವಿ. We look eagerly for a job because we find these things are essential. ನಾವು ಕೆಲಸವನ್ನ ಹುಡುಕ್ತೀವಿ ಯಾಕಂದ್ರೆ ಇವೆಲ್ಲ ಅವಶ್ಯಕವಾಗಿರುವಂತದ್ದು ನಮ್ಮ ಜೀವಿತದಲ್ಲಿ. For a lot of people, going to church is essential, but building fellowship is not. ಅನೇಕ ಜನರು ಸಭೆಗೆ ಅವಶ್ಯಕವೆಂದು ಹೋಗ್ತಾರೆ, ಆದರೆ ಅನ್ಯೋನ್ಯತೆ ಎಂಬುವಂಥದ್ದನ್ನ ಬೆಳೆಸಿಕೊಳ್ಳುತ್ತಿರುವುದಿಲ್ಲ. And as long as a person is not building fellowship, ಎಲ್ಲಿಯವರೆಗೂ ಒಬ್ಬ ವ್ಯಕ್ತಿಯು ಅನ್ಯೋನ್ಯತೆಯನ್ನ ಕಟ್ಟುತ್ತಿರುವುದಿಲ್ಲವೋ, we have to say that he has not understood the new covenant that Christ established at all. ನಾವು ಹೇಳಬಹುದು ಕ್ರಿಸ್ತನು ಸ್ಥಾಪಿಸಿರುವಂತ ಹೊಸ ಒಡಂಬಡಿಕೆಯನ್ನ ಇನ್ನೂ ಕೂಡ ಆತನು ಅರ್ಥ ಮಾಡಿಕೊಂಡಿಲ್ಲ ಅಂತ. Because Jesus came not only to forgive our sins, which is what all Christians believe. ಯಾಕಂದ್ರೆ ಯೇಸು ಕ್ರಿಸ್ತರು ಕೇವಲ ನಮ್ಮ ಪಾಪಗಳನ್ನು ಕ್ಷಮಿಸಲು ಮಾತ್ರ ಬಂದಿಲ್ಲ, ಎಲ್ಲಾ ವಿಶ್ವಾಸಿಗಳು ಕೂಡ ಇದೇ ರೀತಿ ನಂಬುತ್ತಾರೆ. And I have a feeling that a lot of people sitting here only know that much. Really, some of you sitting here, probably a number of you, really don't know anything more about Christ than what somebody in the CSI church believes. ನನಗೆ ಅನಿಸುತ್ತದೆ ಇಲ್ಲಿ ಕೂತಿರುವಂತ ಕೆಲವರಿಗೆ ಅಷ್ಟು ಮಾತ್ರ ಗೊತ್ತಿದೆ ಎಂಬುದಾಗಿ. ನಿಮ್ಮಲ್ಲಿ ಕೂತಿರುವಂತ ಅನೇಕರು CSI ಸಭೆಯಲ್ಲಿ ಯಾರಾದರೂ ನಂಬುವುದಕ್ಕಿಂತ ಹೆಚ್ಚಾಗಿ ಕ್ರಿಸ್ತನ ಬಗ್ಗೆ ನಿಮಗೆ ತಿಳಿದಿಲ್ಲ. Even though you sit here, you know Jesus died for your sins, but you may not be knowing victory over sin in your personal life. ನಿಮಗೆ ಇಲ್ಲಿ ಕೂತಿದ್ರು ಕೂಡ ಅಷ್ಟಾಗಿ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ ಕ್ರಿಸ್ತನು ನಿಮ್ಮ ಪಾಪಗಳಿಗಾಗಿ ಸತ್ತಿದ್ದಾನೆ ಎಂಬುದಾಗಿ, ಆದರೆ ಪಾಪದ ಮೇಲೆ ಜಯದ ಬಗ್ಗೆ ಅಷ್ಟಾಗಿ ನಿಮಗೆ ಗೊತ್ತಿಲ್ಲದಿರಬಹುದು. And fellowship with others pretty close to zero. ಇತರರೊಟ್ಟಿಗಿನ ನಿಮ್ಮ ಅನ್ಯೋನ್ಯತೆ ಏನೂ ಇಲ್ಲದೇ ಇರಬಹುದು, ಒಂದು ರೀತಿ ಶೂನ್ಯ ರೀತಿಯಲ್ಲಿ. Fellowship is different from friendship. Friendship people in the world have. So if you hang around a lot of time with some of your friends here, this is no different from people hanging around with friends in the world. ಅನ್ಯೋನ್ಯತೆಯು ಸ್ನೇಹಕ್ಕಿಂತ ವ್ಯತ್ಯಾಸವಾಗಿದೆ. ಸ್ನೇಹವನ್ನ ಲೋಕದಲ್ಲಿರುವಂತ ಜನರು ಕೂಡ ಹೊಂದ್ಕೊಂಡಿರ್ತಾರೆ. ನೀವು ಇಲ್ಲಿ ಸಭೆಯಲ್ಲಿ ನಿಮಗೆ ಹತ್ತಿರವಾಗಿರುವಂತವರೊಟ್ಟಿಗೆ ಆರಾಮಾಗಿ ಓಡಾಡ್ಕೊಂಡಿದ್ರೆ ಲೋಕದಲ್ಲೇನೂ ಕೂಡ ಹಾಗೆ ಇರುತ್ತೆ. We need to distinguish between friendship and fellowship. ನಾವು ಸ್ನೇಹವನ್ನ ಮತ್ತು ಅನ್ಯೋನ್ಯತೆಯನ್ನ ಪ್ರತ್ಯೇಕಿಸಬೇಕು, ಅಂದ್ರೆ ವಿಭಜಿಸಬೇಕು. There's a lot of difference. Friendship is a good thing. It's an earthly thing. ಸ್ನೇಹವು ಇಹಲೋಕದ ಸಂಗತಿಯಾಗಿದೆ ಮತ್ತು ಒಳ್ಳೆ ಸಂಗತಿ ಕೂಡ ಆಗಿದೆ. You don't need the Holy Spirit for that. You don't need to be spiritually minded to have friendship. You can be an atheist and have good friends. ನಿಮಗೆ ಪವಿತ್ರಾತ್ಮನ ಅವಶ್ಯಕತೆ ಇಲ್ಲ ಇದಕ್ಕಾಗಿ, ಮತ್ತು ಆತ್ಮಿಕ ಮನಸ್ಥಿತಿಯನ್ನು ಹೊಂದಿಕೊಳ್ಳೋ ಕೂಡ ಅವಶ್ಯಕತೆ ಇಲ್ಲ. ನೀವು ನಾಸ್ತಿಕನಾಗಿದ್ರೂ ಕೂಡ ಲೋಕದಲ್ಲಿ ಜನರನ್ನ ಸ್ನೇಹಿತರನ್ನಾಗಿ ಮಾಡ್ಕೋಬಹುದು. You can live in adultery and have good friends. But to have fellowship, you have to be free from sin. ನೀವು ವ್ಯಭಿಚಾರದಲ್ಲಿ ಜೀವಿಸಿ ಒಳ್ಳೆ ಸ್ನೇಹಿತರನ್ನು ಕೂಡ ಮಾಡ್ಕೋಬಹುದು. ಆದರೆ ಅನ್ಯೋನ್ಯತೆಯು ನಾವು ಪಾಪದಿಂದ ದೂರ ಇರಬೇಕಾಗುತ್ತದೆ. When I come into the presence of God, I have no interest in impressing or pleasing
anybody but Jesus himself. ನಾನು ಯೇಸುವಿನ ಸಮ್ಮುಖಕ್ಕೆ ಬರುವಾಗ ಯಾರನ್ನು ಕೂಡ ಮೆಚ್ಚಿಸುವುದಾಗಲಿ ಅಥವಾ ಅವರನ್ನು ಪ್ರಭಾವಿಸುವುದಾಗಲಿ ಮಾಡುವುದಿಲ್ಲ, ಆದರೆ ಯೇಸುವನ್ನ ಮಾತ್ರ ಮೆಚ್ಚಿಸಲು ಪ್ರಯತ್ನಿಸುತ್ತೇನೆ. And I earnestly request you, my dear brothers and sisters, ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುವುದು ಏನಪ್ಪಾ ಅಂದ್ರೆ, please, at least from now, and you young people, if you can start now, develop the habit of living before God's face only. ದಯವಿಟ್ಟು ನೀವು ಯೌವನಸ್ಥರಾಗಿರುವಾಗಲೇ ದೇವರ ಮುಖದ ಎದುರುಗಡೆ ಮಾತ್ರ ಜೀವಿಸುವಂತ ಒಂದು ಹವ್ಯಾಸವನ್ನ ರೂಢಿ ಮಾಡಿಕೊಳ್ಳಿರಿ. I wish somebody had told me this when I was 19, when I was converted. ನಾನು ಬಯಸುತ್ತಿದ್ದೆ, ನಾನು 19ನೇ ವಯಸ್ಸಿನವನಾಗಿದ್ದಾಗ ಮತ್ತು ಪರಿವರ್ತನೆ ಹೊಂದಿದಾಗ ಯಾರಾದರೂ ಹೇಳಿದರೆ ಚೆನ್ನಾಗಿತ್ತು. I could have come there much sooner. But for so many years after I was born again, I lived before the face of men. ನಾನು ಇನ್ನು ಹತ್ರಕ್ಕೆ ಬರ್ತಿದ್ದೆ, ಆದರೆ ನಾನು ಹೊಸದಾಗಿ ಹುಟ್ಟಿದ ಅನೇಕ ವರ್ಷಗಳ ಕಾಲ ನಾನು ಮನುಷ್ಯನ ಮುಖದ ಎದುರುಗಡೆ ಜೀವಿಸಿದೆ. I spoke and sang because I wanted to do the right thing in the eyes of men. ನಾನು ಏನೇ ಮಾತನಾಡಿದ್ರು ಹಾಡಿದ್ರು ಕೂಡ ಮನುಷ್ಯನ ಎದುರುಗಡೆ ಸರಿಯಾಗಿ ಮಾಡಬೇಕು ಅಂತ ಬಯಸುತ್ತಿದ್ದೆ. And I had a certain impression of what spiritual Christians do. And then I do the same thing. It's all imitation. It's garbage. ಒಬ್ಬ ಆತ್ಮಿಕ ಕ್ರೈಸ್ತನು ಹೊಂದಿರುವಂಥ ಪ್ರಭಾವವನ್ನು ನಾನು ಕೂಡ ಹೊಂದಿದ್ದೆ. ಅವೆಲ್ಲ ಒಂದು ಅನುಕರಣೆಯಾಗಿತ್ತು ಮತ್ತು ಕಸದ ಬುಟ್ಟಿಗೆ ಸಮನಾದಂಥದ್ದಾಗಿತ್ತು. You know that God does not want us to act. The word act in Greek is hypocrite, actor. ನಾವು ನಟನೆಯನ್ನ ಮಾಡಬಾರದು ಎಂಬುದಾಗಿ ದೇವರು ಬಯಸುತ್ತಾರೆ ಅಂತ ನಿಮಗೆ ಗೊತ್ತಿದೆನಾ? ನಟನೆ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ಕಪಟಿತನ ಎಂಬುದಾಗಿ. And that's hypocrisy. And that's the one thing Jesus warned people about. Beware of acting. ಯೇಸು ಸ್ವಾಮಿ ಆ ಒಂದು ಸಂಗತಿಯಲ್ಲಿ ಎಚ್ಚರಿಕೆಯಾಗಿರ್ರಿ ಎಂಬುದಾಗಿ ಹೇಳಿದ್ರು. ಅಂದ್ರೆ ಕಪಟಿತನ, ನಟನೆಯ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ ಎಂಬುದಾಗಿ ಹೇಳಿದ್ರು. We need to translate that word hypocrisy to acting. Every time you read the word hypocrisy in the New Testament, ನಾವು ಕಪಟಿತನವನ್ನ ನಾಟಕ ಎಂಬುದಾಗಿ ಅನುವಾದಿಸಬೇಕು. ನೀವು ಹೊಸ ಒಡಂಬಡಿಕೆಯಲ್ಲಿ ಪ್ರತಿ ಬಾರಿ ಕಪಟಿತನ ಎಂಬುದಾಗಿ ಓದುವಾಗ read it like this: beware of acting. Beware of acting. And I tell you, there's a lot of acting among Christians. ಈ ರೀತಿಯಾಗಿ ಓದ್ರಿ, ನೀವು ನಟನೆಯಲ್ಲಿ ಎಚ್ಚರಿಕೆಯಾಗಿರ್ರಿ, ನಾಟಕ ಆಡುವುದರಲ್ಲಿ ಎಚ್ಚರಿಕೆಯಾಗಿರ್ರಿ ಎಂಬುದಾಗಿ. ಅನೇಕ ಕ್ರೈಸ್ತರು ನಾಟಕವನ್ನ ಮಾಡ್ತಾರೆ, ಅಂದ್ರೆ ನಟನೆ ಮಾಡ್ತಾರೆ. And if you don't get rid of it, you won't be able to build fellowship. ನೀವು ಅದರಿಂದ ಹೊರಗೆ ಬರಲಿಲ್ಲ ಅಂದ್ರೆ ನೀವು ಅನ್ಯೋನ್ಯತೆನ ಕಟ್ಟಲಿಕ್ಕೆ ಆಗೋದಿಲ್ಲ. If a person comes to me and tries to act spiritual with the right language and the right actions, ಒಬ್ಬ ವ್ಯಕ್ತಿಯು ನನ್ನ ಬಳಿಗೆ ಬಂದು ಆತ್ಮಿಕವಾಗಿ ಸರಿಯಾದ ಭಾಷೆಯಲ್ಲಿ ಸರಿಯಾದ ನಡವಳಿಕೆಯಲ್ಲಿ ನಟನೆ ಮಾಡಿದ್ರೆ, I say, listen brother, don't try to act spiritual, just be yourself. ನಾನು ಹೇಳ್ತೀನಿ, ಕೇಳಿಸ್ಕೋ ಸಹೋದರ, ಆತ್ಮಿಕವಾಗಿ ನಟನೆ ಮಾಡೋ ಪ್ರಯತ್ನ ಮಾಡಬೇಡ, ನೀನಾಗಿರು ಎಂಬುದಾಗಿ ಹೇಳ್ತೀನಿ. And we'll be able to have wonderful fellowship. It doesn't matter if you're not spiritual, if you're a bit carnal, I can have fellowship with you. ಆಗ ಅದ್ಭುತವಾದ ಅನ್ಯೋನ್ಯತೆಯನ್ನು ಕಟ್ಟಲು ಸಾಧ್ಯವಾಗುತ್ತದೆ. ಒಬ್ಬ ಆತ್ಮಿಕನಾಗಿಲ್ಲ ಅಥವಾ ಪ್ರಾಪಂಚಿಕನಾಗಿದ್ದಾನೆ ಸ್ವಲ್ಪ ಅಂದ್ರೆ ಪರವಾಗಿಲ್ಲ, ಅನ್ಯೋನ್ಯತೆ ಮಾಡಬಹುದು. But if you pretend, when you're carnal and you pretend to be spiritual, I cannot have fellowship with you. I can have fellowship with the carnal brother. ಆದರೆ ನಟನೆ ಮಾಡಬಾರ್ದು. ನೀವು ಪ್ರಾಪಂಚಿಕರಾಗಿದ್ದು ಆತ್ಮಿಕನಂತ ನಟನೆ ಮಾಡಿದ್ರೆ ನಾನು ನಿಮ್ಮೊಟ್ಟಿಗೆ ಅನ್ಯೋನ್ಯತೆ ಮಾಡೋಕೆ ಆಗೋದಿಲ್ಲ. ಒಬ್ಬ ಪ್ರಾಪಂಚಿಕ ಸಹೋದರನೊಟ್ಟಿಗೆ ಬೇಕಾದ್ರೆ ಅನ್ಯೋನ್ಯತೆ ಮಾಡ್ಬಿಡ್ತೀನಿ. So long as he's honest and open and he's saying, well, I'm not yet become spiritual, I'm trying to be spiritual. ಅವನು ಎಲ್ಲಿವರೆಗೂ ಪ್ರಾಮಾಣಿಕನಾಗಿರ್ತಾನೆ, ತನ್ನನ್ನು ತಾನು ತೆರೆಯಲ್ಪಡ್ತಾನೆ, ನಾನೇನು ಆತ್ಮಿಕನಾಗಿಲ್ಲ, ಪ್ರಯತ್ನ ಪಡ್ತಿದ್ದೀನಿ ಅಂತ ಹೇಳ್ತಾನಲ್ಲ, I have more fellowship with that person than a carnal person who's pretending to be spiritual or talk spiritual language. That's garbage, and I can see through that in 1 minute. ಒಬ್ಬ ವ್ಯಕ್ತಿಯು ಪ್ರಾಪಂಚಿಕನಾಗಿದ್ದು ಆತ್ಮಿಕನಂತೆ ನಟನೆ ಮಾಡುವವನಿಗಿಂತ ಈ ರೀತಿ ಪ್ರಾಮಾಣಿಕ ಸಹೋದರನೊಟ್ಟಿಗೆ ನಾನು ಅನ್ಯೋನ್ಯತೆ ಹೆಚ್ಚಾಗಿ ಮಾಡಬಹುದು. ಆತ್ಮಿಕ ಭಾಷೆಯನ್ನ ಆ ರೀತಿಯಾಗಿ ಮಾತನಾಡುವಂಥದ್ದು ಕಸದ ಬುಟ್ಟಿಗೆ ಸಮ. ನಾನು ಅದನ್ನು 1 ನಿಮಿಷದಲ್ಲಿ ಕಂಡಿಡಿದು ಬಿಡ್ತೀನಿ. It's very, very important that you understand these simple principles. We don't want hypocrisy in CFC. ಈ ಒಂದು ಸರಳ ತತ್ವವನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ನಮ್ಮ CFC ಸಭೆಯಲ್ಲಿ ಕಪಟಿತನ ಅನ್ನುವಂಥದ್ದು ಇರಬಾರ್ದು. We don't want a single person acting. ನಮ್ಮಲ್ಲಿ ಒಬ್ಬ ವ್ಯಕ್ತಿ ಕೂಡ ನಟನೆ ಮಾಡಬಾರದು. We don't want anybody in the pulpit acting. We don't want the singers acting. We don't want in our talking to one another. We don't want any acting. ವೇದಿಕೆಯಲ್ಲಿ ನಾಟಕ ಇರಬಾರದು, ಹಾಡು ಹೇಳುವಂಥದ್ದರಲ್ಲಿ ಕೂಡ ನಾಟಕ ಇರಬಾರದು, ಇಲ್ಲಿ ಇನ್ನೊಬ್ಬರೊಟ್ಟಿಗೆ ಮಾತನಾಡುವಂಥದ್ದರಲ್ಲಿ ಕೂಡ ನಾಟಕ ಇರಬಾರದು. I'll tell you something, it's not easy to get rid of it. ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ಇದರಿಂದ ಹೊರಗೆ ಬರುವಂಥದ್ದು ಅಷ್ಟು ಸುಲಭ ಅಲ್ಲ. Because there's so much of it. You know, when we say something, we
begin to think, what will he think if I say this? ಯಾಕಂದ್ರೆ ಇದು ಅಷ್ಟು ಹೆಚ್ಚಾಗಿದೆ. ನಾವು ಏನಾದರೂ ಒಂದು ಹೇಳುವಾಗ ಏನಂತ ಯೋಚನೆ ಮಾಡಲು ಪ್ರಾರಂಭಿಸ್ತೀವಿ ಅಂದ್ರೆ ಆತ ಏನಂತ ಯೋಚನೆ ಮಾಡ್ತಾನೆ ಅಂತ. And okay, we have to be careful about what we speak. I'm not saying that we should say everything that comes to our mind. ನಾವೇನ್ ಮಾತನಾಡ್ತೀವಲ್ಲ ಆ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ನಾನು ಹೇಳ್ತಾ ಇಲ್ಲ ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ಮಾತನಾಡಬೇಕು ಅಂತ. We must be wise, but not, I have to be careful about what I say because I don't want to hurt people. That's wise, definitely. ನಾವು ಜ್ಞಾನಿಗಳಾಗಿರಬೇಕು. ನಾವು ಏನು ಮಾತನಾಡುತ್ತೀವಲ್ಲ ಅದರಲ್ಲಿ ಎಚ್ಚರಿಕೆಯಾಗಿರಬೇಕು. ಅದರಿಂದ ಇನ್ನೊಬ್ಬರಿಗೆ ನೋವಾಗಬಾರ್ದು. ಅದು ನಿಶ್ಚಯವಾಗಿ ಜ್ಞಾನವಾಗಿದೆ. So, let me turn you to the first epistle of John. And now listen to this. ಯೋಹಾನನು ಬರೆದ ಮೊದಲನೇ ಪತ್ರಿಕೆಗೆ ತಿರುಗಿಸಿಕೊಳ್ಳುತ್ತೇನೆ. ಇದನ್ನ ಕೇಳಿಸ್ಕೊಳ್ರಿ. The whole purpose of this, he says in verse 3, is not to impress you with how much of the Bible I know. ಇದೆಲ್ಲದರ ಪೂರ್ಣ ಉದ್ದೇಶ 3ನೇ ವಚನದಲ್ಲಿ ಹೇಳ್ತಾನೆ, ನನ್ನ ಬಳಿ ಎಷ್ಟು ಸತ್ಯವೇದದ ಜ್ಞಾನ ಇದೆ ಎಂಬುದಕ್ಕೆ ಹೇಳಿ ನಿಮ್ಮನ್ನ ಮೆಚ್ಚಿಸೋದು ಅಲ್ಲ. Or some new truth I know. It is so that you may have fellowship with us. ಎಷ್ಟು ಸತ್ಯ ನಮಗೆ ಗೊತ್ತಿದೆ ಎಂಬುದಕ್ಕೆ ತೋರಿಸೋದು ಕೂಡ ಅಲ್ಲ, ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಕೂಡ ಇರಬೇಕೆಂದು ಬಯಸುತ್ತೇವೆ ಅಂತ ಹೇಳ್ತಾನೆ. So there are two words that come in verse 2 and 3. Life in verse 2 and fellowship in verse 3. 2ನೇ ವಚನ ಮತ್ತು 3ನೇ ವಚನದಲ್ಲಿ ಎರಡು ಪದಗಳು ಬರ್ತವೆ. 2ನೇ ವಚನದಲ್ಲಿ ಜೀವ ಎಂಬುದಾಗಿ, 3ನೇ ವಚನದಲ್ಲಿ ಅನ್ಯೋನ್ಯತೆ ಎಂಬುದಾಗಿ. I would say the whole of John's letter is referring to life in Jesus and fellowship with Jesus and with one another. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯೋಹಾನನು ಬರೆದ ಪತ್ರಿಕೆಯು ಯೇಸು ಕ್ರಿಸ್ತನಲ್ಲಿನ ಜೀವದ ಕುರಿತಾಗಿ ಮತ್ತು ಯೇಸು ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯತೆ ಮತ್ತು ಇತರರೊಟ್ಟಿಗೆ ಅನ್ಯೋನ್ಯತೆ ಕುರಿತಾಗಿ ಹೆಚ್ಚು ಉಲ್ಲೇಖಿಸುತ್ತದೆ. If you've got that, you got the new covenant. If you got that, you got the central part of the Christian life. ಇದು ನಿಮಗೆ ಸಿಕ್ಕಿದ್ರೆ ಹೊಸ ಒಡಂಬಡಿಕೆಯು ಕೂಡ ಸಿಕ್ಕಿದ ಹಾಗೆ, ಕ್ರೈಸ್ತ ಜೀವಿತದ ಕೇಂದ್ರ ಭಾಗವು ಸಿಕ್ಕಿದ ಹಾಗೆ. If you haven't got that, well, then you haven't really understood what the new covenant is all about, except a doctrine that we died with Christ and we rose again. ನಿಮಗಿದು ಸಿಕ್ಕಿಲ್ಲ ಅಂದ್ರೆ ನೀವು ಎಷ್ಟು ಮಾತ್ರಕ್ಕೂ ಹೊಸ ಒಡಂಬಡಿಕೆಯನ್ನು ಅರ್ಥ ಮಾಡ್ಕೊಂಡಿಲ್ಲ. ಕೇವಲ ಸಿದ್ಧಾಂತವನ್ನ ಕ್ರಿಸ್ತನೊಟ್ಟಿಗೆ ಸತ್ತಿದ್ದೇವೆ, ಪುನರುತ್ಥಾನಗೊಂಡಿದ್ದೇವೆ ಎಂಬುದಾಗಿ ಮಾತ್ರ ಅರ್ಥ ಮಾಡ್ಕೊಂಡಿದ್ದೀರಿ. We can say we're seated in the heavenly places with Christ. It's all imagination. ನಾವು ಹೇಳ್ಬೋದು ಕ್ರಿಸ್ತನೊಟ್ಟಿಗೆ ಪರಲೋಕದ ಸ್ಥಳಗಳಲ್ಲಿ ಕೂತಿದ್ದೇವೆ ಅಂತ. ಇದೆಲ್ಲ ಒಂದು ಕಲ್ಪನೆ ಅಷ್ಟೇ. And he says, our purpose in proclaiming this to you, that you may have fellowship with us. But he says, don't forget. ಇಲ್ಲಿ ನಾವು ಸಾರುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮೊಟ್ಟಿಗೆ ಅನ್ಯೋನ್ಯತೆ ಮಾಡಬೇಕು ಅಂತ. ಆದರೆ ಇಲ್ಲಿ ಮರಿಬೇಡ್ರಿ ಇದನ್ನ ಅಂತ ಹೇಳ್ತಾನೆ. Our fellowship is not with you first of all. It's with the Father and His Son, Jesus Christ. ನಮ್ಮ ಅನ್ಯೋನ್ಯತೆಯು ಮೊದಲು ನಿಮ್ಮೊಟ್ಟಿಗಿಲ್ಲ, ತಂದೆಯೊಟ್ಟಿಗೆ ಮಗನಾದಂತ ಯೇಸು ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯತೆ ಮೊದಲು ಇದೆ ಎಂಬುದಾಗಿ ಹೇಳ್ತಾನೆ. Like I've often said about the two arms of the cross. ನಾನು ಯಾವಾಗಲೂ ಹೇಳ್ತಿರ್ತೀನಿ ಶಿಲುಬೆಯ ಎರಡು ಬಾಹುಗಳು ಎಂಬುದಾಗಿ. They speak of fellowship, the vertical arm and the horizontal arm. ಅನ್ಯೋನ್ಯತೆ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ದಾನೆ, ಲಂಬ ಬಾಹು ಮತ್ತು ಅಡ್ಡ ಬಾಹು ಎಂಬುದಾಗಿ. And the vertical arm is always longer in a cross. ಲಂಬ ಬಾಹು ಯಾವಾಗಲೂ ಶಿಲುಬೆಯಲ್ಲಿ ಬಹಳ ಉದ್ದವಾಗಿರುತ್ತೆ. That speaks of fellowship with the Father, which is primary for me. ಅದು ತಂದೆಯೊಟ್ಟಿಗೆ ಅನ್ಯೋನ್ಯತೆ ಅನ್ನುವಂಥದ್ದನ್ನ ತೋರಿಸುತ್ತೆ. ಅದು ಪ್ರಾಥಮಿಕವಾಗಿದೆ ನನಗೆ ಅಂತ ಹೇಳ್ತಾನಲ್ಲಿ. Then the horizontal arm is a fellowship with one another is also important, but it's based on our fellowship with the Father. ನಂತರ ಬರುವಂಥದ್ದು ಅಡ್ಡ ಬಾಹು, ಅದು ಇತರರೊಟ್ಟಿಗಿನ ಅನ್ಯೋನ್ಯತೆ, ಅದು ಬಹಳ ಮುಖ್ಯವಾಗಿದೆ. ಆದರೆ ಅದು ತಂದೆಯೊಟ್ಟಿಗಿನ ಅನ್ಯೋನ್ಯತೆಯ ಮೇಲೆ ಅವಲಂಬಿತವಾಗಿದೆ. And so if our fellowship, the horizontal arm is longer than the vertical. ನಮ್ಮ ಅನ್ಯೋನ್ಯತೆಯು ಅಂದರೆ ಅಡ್ಡ ಬಾಹು ಲಂಬ ಬಾಹುಗಿಂತ ಬಹಳ ಉದ್ದವಾಗಿದ್ದಲ್ಲಿ, That's unfortunately sometimes it's like that. It's a friendship. ದುರಾದೃಷ್ಟವಶಾತ್ ಕೆಲವೊಮ್ಮೆ ಆ ರೀತಿಯಾಗಿರುತ್ತೆ. ಆದರೆ ಅದು ಕೇವಲ ಸ್ನೇಹ ಮಾತ್ರ. If you find that you're more eager, here's a simple test. ಇಲ್ಲಿ ಒಂದು ಸಣ್ಣ ಪರೀಕ್ಷೆ ಮಾಡೋಣ. ನೀವು ಹೆಚ್ಚು ಕುತೂಹಲಕಾರಿ ಉಳ್ಳವರಾಗಿದ್ರಿ ಅಂದ್ರೆ, you're more eager to be with the brothers and sisters than talk to Jesus. ನೀವು ಯೇಸುವಿನೊಟ್ಟಿಗೆ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಸಹೋದರ ಮತ್ತು ಸಹೋದರಿಯರೊಟ್ಟಿಗೆ ಬೆರೆಯಲು ಹೆಚ್ಚು ಇಷ್ಟಪಡೋದಾದ್ರೆ, your horizontal arm is long and your vertical arm is small. Can you imagine a cross? Have you ever seen a cross with a small vertical arm and a long horizontal arm? ನಿಮ್ಮ ಅಡ್ಡ ಬಾಹು ಬಹಳ ಉದ್ದವಾಗಿರುತ್ತೆ, ನಿಮ್ಮ ಲಂಬ ಬಾಹು ಬಹಳ ಚಿಕ್ಕದಾಗಿರುತ್ತೆ. ನೀವು ಒಂದು ಶಿಲುಬೆಯಲ್ಲಿ ಅಡ್ಡ ಬಾಹು ಬಹಳ ಉದ್ದಾಗಿದ್ದು ಲಂಬ ಬಾಹು ಬಹಳ ಚಿಕ್ಕದಾಗಿದ್ದಲ್ಲಿ ಹೇಗನ್ಸತ್ತೆ? That's not the real cross.
It's not the type of cross where Jesus died. Not at all. ಅದು ನಿಜವಾದ ಶಿಲುಬೆಯಲ್ಲ. ಯೇಸು ಸ್ವಾಮಿ ಸತ್ತಂತ ಶಿಲುಬೆಯು ಅದಲ್ಲ, ಖಂಡಿತ ಅಲ್ಲ. So that's a good test of whether what you have is friendship or fellowship. If you find that horizontal relationship is ಹಾಗಾಗಿ ಇದು ಒಂದು ಒಳ್ಳೆ ಪರೀಕ್ಷೆ. ನೀವು ಹೊಂದಿರುವಂತದ್ದು ಸ್ನೇಹನ ಅಥವಾ ಅನ್ಯೋನ್ಯತನ ಎಂಬುದಾಗಿ ನೋಡ್ಬೇಕಂದ್ರೆ ನಿಮ್ಮ ಅಡ್ಡಬಾಹು ಸಂಬಂಧವು much more important for you, then that is friendship. ಬಹಳ ಮುಖ್ಯವಾಗಿದ್ದಲ್ಲಿ ಆಗ ಅದು ಸ್ನೇಹವಾಗಿರುತ್ತದೆ. It's good. I'm not saying friendship is bad, but friendship is an Old Testament thing. ಸ್ನೇಹ ಇರುವಂತದ್ದು ಒಳ್ಳೆಯದು, ಅದು ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಅದು ಹಳೆ ಒಡಂಬಡಿಕೆಯ ಸಂಗತಿಯಾಗಿದೆ. It's not new covenant. Fellowship is much deeper. True fellowship can only come. ಇದು ಹೊಸ ಒಡಂಬಡಿಕೆ ಅಲ್ಲ. ಅನ್ಯೋನ್ಯತೆಯು ಆಳವಾಗಿ ಇರುವಂತದ್ದಾಗಿದೆ. ನಿಜವಾದ ಅನ್ಯೋನ್ಯತೆಯು ಹೇಗೆ ಬರುತ್ತದಪ್ಪ ಅಂದ್ರೆ If you have fellowship with Jesus, and the more your fellowship with Jesus and the Father increases, ನೀವು ಯೇಸುವಿನೊಟ್ಟಿಗೆ ಹೆಚ್ಚು ಅನ್ಯೋನ್ಯತೆ ಮಾಡುವುದರಿಂದ ಬರುವಂತದ್ದಾಗಿದೆ. ಯೇಸುವಿನೊಟ್ಟಿಗೆ ಮತ್ತು ತಂದೆಯೊಟ್ಟಿಗೆ ಅನ್ಯೋನ್ಯತೆ ಹೆಚ್ಚಾದಲ್ಲಿ the more our horizontal fellowship with one another will increase. Otherwise we are living in a ಇತರರೊಟ್ಟಿಗಿನ ಅಡ್ಡ ಬಾಹುವಿನ ಅನ್ಯೋನ್ಯತೆಯು ಕೂಡ ಹೆಚ್ಚಾಗುತ್ತದೆ. ಇಲ್ಲವಾದಲ್ಲಿ world of self-deception. ನಾವು ಒಂದು ರೀತಿ ಲೋಕದ ವಂಚನೆಯಲ್ಲಿ ಜೀವಿಸಬೇಕಾಗುತ್ತದೆ. And I want to say this lovingly but honestly, I fear that is the condition with many here. ನಾನು ನಿಮಗೆ ಬಹಳ ಪ್ರೀತಿಯಿಂದ ಹೇಳಕ್ ಇಷ್ಟಪಡ್ತೀನಿ ಮತ್ತು ಯಥಾರ್ಥವಾಗಿ ಹೇಳಕ್ ಇಷ್ಟಪಡ್ತೀನಿ. ನನಗೆ ಭಯ ಇದೆ. ಅದೇನಪ್ಪ ಅಂತಂದ್ರೆ ನನಗೆ ಅನ್ಸತ್ತೆ ಇಲ್ಲಿರುವಂತ ಅನೇಕರಲ್ಲಿ ಈ ಸ್ಥಿತಿ ಇದೆ. Who are not committed to the Lord, not committed to this church. You come here maybe just to listen to a message. ನೀವು ಕರ್ತನಿಗೆ ಮತ್ತು ಸಭೆಗೆ ಸರಿಯಾಗಿ ಒಪ್ಪಿಸಲ್ಪಟ್ಟಿಲ್ಲ ಅನ್ಸತ್ತೆ ನನಗೆ. ನೀವು ಕೇವಲ ಸಂದೇಶವನ್ನ ಕೇಳಲು ಸಭೆಗೆ ಬರ್ತಾ ಇದ್ದೀರಷ್ಟೇ. But I've often said that you don't need to come to this church to listen to message, not even to listen to me. Maybe you are blessed by what I hear. ನಾನು ಅನೇಕ ಬಾರಿ ಹೇಳಿದ್ದೀನಿ, ನೀವು ಈ ಸಭೆಗೆ ನನ್ನಿಂದಾಗಲಿ ಅಥವಾ ಕೇವಲ ಸಂದೇಶವನ್ನ ಕೇಳಲು ಬರೋ ಅವಶ್ಯಕತೆ ಇಲ್ಲ. ನನ್ನ ಸಂದೇಶಗಳಿಂದ ನೀವು ಆಶೀರ್ವದಿಸಲ್ಪಟ್ಟಿರಬಹುದು. You know, you can go to YouTube in your home and listen to me every single day. ನೀವು ನಿಮ್ಮ ಮನೆಯಲ್ಲಿಯೇ ಯೂಟ್ಯೂಬ್ ಅನ್ನು ಹಾಕೊಂಡು ಅದರಲ್ಲಿ ನನ್ನ ಸಂದೇಶಗಳನ್ನ ಪ್ರತಿನಿತ್ಯ ಕೇಳಿಸ್ಕೋಬಹುದು. For 3 years, and by the time you finish 3 years there'll be more messages in there. You can keep listening almost till Jesus comes. 3 ವರ್ಷಗಳ ಕಾಲ ಅನೇಕ ಸಂದೇಶಗಳನ್ನ ನೀವು ಕೇಳಿಸ್ಕೋಬಹುದು. ಯೇಸು ಸ್ವಾಮಿ ಬರೋವರೆಗೂ ಕೂಡ ನೀವು ಅನೇಕ ಸಂದೇಶಗಳನ್ನ ಕೇಳಿಸ್ಕೋಬಹುದು. You'll always have something new to hear. But it's not going to bring you close to the Lord. You can even hear all that and be lost. ಯಾವಾಗಲೂ ಏನಾದರೂ ಒಂದು ಹೊಸದು ಕೇಳೋದಿದ್ದೇ ಇರುತ್ತೆ, ಆದರೆ ಅದು ನಿಮ್ಮನ್ನು ಕರ್ತನಿಗೆ ಹತ್ತಿರ ಮಾಡೋದಿಲ್ಲ ಮತ್ತು ನೀವೇನೇ ಕೇಳಿದ್ರು ಕೂಡ ನೀವು ಕಳೆದು ಹೋಗುವಂಥ ಸಾಧ್ಯತೆ ಇದೆ. Why do we come together? We come together to do what we cannot do alone at home. What are the things we can do alone at home? We can pray. ನಾವು ಯಾಕೆ ಒಟ್ಟಾಗಿ ಬರ್ತೀವಿ? ಯಾಕಪ್ಪ ಅಂದರೆ ನಾವು ಮನೆಯಲ್ಲಿ ಏಕಾಂಗಿ ಇದ್ದಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲವಲ್ಲ ಅದನ್ನು ಮಾಡ್ಲಿಕ್ಕೆ ಬರ್ತೀವಿ. ಏಕಾಂಗಿ ಇದ್ದಾಗ ಏನು ಮಾಡ್ತೀವಿ? ಮನೆಯಲ್ಲಿ ಪ್ರಾರ್ಥಿಸ್ತೀವಿ. We can give thanks to the Lord. We can sing songs at home. We can worship the Lord. Probably better than here. ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬಹುದು, ಹಾಡುಗಳನ್ನು ಹೇಳಬಹುದು, ಇಲ್ಲಿಗಿಂತ ಹೆಚ್ಚಾಗಿ ಆರಾಧನೆಗಳನ್ನು ಸಲ್ಲಿಸಬಹುದು. We can praise the Lord, we can listen to messages, we can pray and intercede for others. There's so many things we can do at home. ನಾವು ದೇವರಿಗೆ ಸ್ತೋತ್ರ ಮಾಡಬಹುದು, ಸಂದೇಶಗಳನ್ನು ಕೇಳಬಹುದು, ಪ್ರಾರ್ಥಿಸಬಹುದು, ನಾವು ಇತರಿಗಾಗಿ ಪ್ರಾರ್ಥಿಸಬಹುದು. ಇನ್ನು ಅನೇಕ ಸಂಗತಿಗಳನ್ನು ಏಕಾಂಗಿಯಾಗಿ ಮನೆಯಲ್ಲಿ ಮಾಡಬಹುದು. We can even give to the Lord by writing a check or transferring some money to Christian ministry. ನಾವು ಕರ್ತನಿಗೆ ಚೆಕ್ ಅನ್ನು ಬರೆದು ಹಣವನ್ನ ಕ್ರೈಸ್ತ ಸೇವೆಗೆ ತಲುಪಿಸಬಹುದು. But there's one thing you cannot do by sitting at home. That's build fellowship. You can't do that. For that you need others. ಆದರೆ ನೀವು ಮನೆಯಲ್ಲಿ ಒಬ್ಬಂಟಿಯಾಗಿ ಕೂತು ಏನು ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ ಅಂದ್ರೆ ಅನ್ಯೋನ್ಯತೆಯನ್ನ ಕಟ್ಟಲು ಆಗೋದಿಲ್ಲ. ಅದನ್ನ ನೀವಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇತರರು ಬೇಕು ನಿಮಗೆ. And you can watch a message on the internet, but you can't have fellowship through the internet. It's not possible. ನೀವು ಇಂಟರ್ನೆಟ್ ಅಲ್ಲಿ ಸಂದೇಶ ಕೇಳಬಹುದು, ಆದರೆ ಇಂಟರ್ನೆಟ್ ನಲ್ಲಿ ಅನ್ಯೋನ್ಯತೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಅಸಾಧ್ಯ. For that you need others. You need to mingle with people and get to know them. Like I've often said here. ಅದಕ್ಕೆ ನಿಮಗೆ ಇತರರು ಬೇಕು, ಅವರೊಟ್ಟಿಗೆ ನೀವು ಬೆರೆಯಬೇಕು, ಅವರನ್ನ ತಿಳ್ಕೋಬೇಕು ನೀವು. ನಾನು ಅನೇಕ ಬಾರಿ ಹೇಳಿದ್ದೀನಿ ಇಲ್ಲಿ. One of the best things to do when you're meeting a new person is to ask for his testimony. How did he come to know the Lord? ನೀವು ಹೊಸ ವ್ಯಕ್ತಿನ ಭೇಟಿಯಾದಾಗ ಏನು ಮಾಡ್ಬೋದಪ್ಪ ಅಂದ್ರೆ ಸಾಕ್ಷಿ ಕೇಳಬಹುದು ಆತನಿಂದ, ಹೇಗೆ ನೀವು ಕರ್ತನ ಬಳಿಗೆ ಬಂದ್ರಿ ಅಂತ. Ask him what his experience of the Lord has been. ಕರ್ತನು ನಿಮಗೆ ಹೇಗೆ ಅನುಭವವಾಗಿದ್ದಾನೆ ಎಂಬುದನ್ನು ಕೇಳಬಹುದು ನೀವು ಅವರಲ್ಲಿ. I do that. I'm so blessed when I hear
amazing things that the Lord's done for them. ನಾನು ಮಾಡ್ತೀನದನ್ನ, ಕರ್ತನು ಅವರ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಕೇಳುವಾಗ ನಾನು ಆಶೀರ್ವದಿಸಲ್ಪಟ್ಟಿದ್ದೀನಿ. I'm interested in what the Lord does in other people. I think we're going to do this in heaven when I meet the millions of believers there. ಕರ್ತನು ಇತರರ ಜೀವಿತದಲ್ಲಿ ಮಾಡಿರುವಂತದ್ದನ್ನ ಕೇಳುವುದಕ್ಕೆ ನನಗೆ ಆಸಕ್ತಿ ಇದೆ. ಪರಲೋಕದಲ್ಲಿ ಅನೇಕ ಸಂಖ್ಯೆಯಲ್ಲಿ ವಿಶ್ವಾಸಿಗಳಿದ್ದಾರೆ, ಅದನ್ನ ನಾವು ಮಾಡಬಹುದಲ್ಲಿ. I'm going to listen to stories. It'll take hundreds of years to listen to all the stories that people tell me about what the Lord did for them. ಕರ್ತರು ಅವರ ಜೀವಿತದಲ್ಲಿ ಏನ್ ಮಾಡಿದ್ದಾನಂತೆ ಕೇಳಿಸ್ಕೊಳ್ಳಿಕ್ಕೆ 100 ವರ್ಷ ಹಿಡಿಬಹುದು. ನಾನು ಅದನ್ನ ಕೇಳಿಸ್ಕೊಳ್ತೀನಿ. But I can begin that here. Are you interested in that? ನಾನು ಅದನ್ನ ಇಲ್ಲಿಂದ ಪ್ರಾರಂಭಿಸ್ತೀನಿ. ನಿಮಗೆ ಅದರ ಬಗ್ಗೆ ಆಸಕ್ತಿ ಇದೆನಾ? ಹಾಗಾದ್ರೆ Let me ask you honestly, are you interested in that? Are you interested in listening to what the Lord has done for other people? ನಾನು ನಿಮಗೆ ಪ್ರಾಮಾಣಿಕವಾಗಿ ಕೇಳ್ತೀನಿ, ನಿಮಗೆ ಆಸಕ್ತಿ ಇದೆನಾ ಕರ್ತನು ಅವರ ಜೀವಿತದಲ್ಲಿ ಮಾಡಿದ್ದನ್ನ ನಿಮಗೆ ಕೇಳಿಸ್ಕೊಳ್ಳಿಕ್ಕೆ? Or are you only interested in yourself? Just be honest. ಅಥವಾ ನಿಮ್ಮಲ್ಲಿ ಮಾತ್ರ ನಿಮಗೆ ಆಸಕ್ತಿ ಇದೆನಾ? ಪ್ರಾಮಾಣಿಕವಾಗಿ ಹೇಳ್ರಿ. If you're honest, I believe the Lord can help you. ಪ್ರಾಮಾಣಿಕವಾಗಿದ್ದರೆ ಮಾತ್ರ ದೇವರು ನಿಮಗೆ ಸಹಾಯ ಮಾಡುತ್ತಾರೆ.